ನಮಸ್ಕಾರ ಸ್ನೇಹಿತರೆ, ವಿಶೇಷವಾದ ಒಂದು ಹೇರ್ ಎಕ್ಸಸರೀಸ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಎಷ್ಟು ಚೆನ್ನಾಗಿ ಇಟ್ಕೊಳ್ಬೋದು ಈ ಥರದ್ದು ಇವತ್ತು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಏನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ತುಂಬ ಕಡಿಮೆ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ತುಂಬ ಚೆನ್ನಾಗಿರುತ್ತೆ. ಹೇರ್ಗೆಲ್ಲ ಹಾಕ್ಕೊಳ್ಬೋದು, ಜಡೆಗೆ ಹಾಕ್ಕೋಬೋದು, ಮತ್ತು ಗಂಟುಗಳಿಗೆ ಹಾಕ್ಕೋಬೋದು, ಉದ್ದ ಜಡೆ ಹಾಕ್ಕೋಬೋದು, ಮಗ್ಗಿನ ಜಡೆ ಥರ ಹಾಕ್ಕೋಬೋದು, ಕುಚ್ಚೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ಎಕ್ಸಸರೀಸ್ ಹೇಗೆ ಹಾಕ್ಕೊಳ್ಳೋದು ಅಂತ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಆಗಿರುವಂತಹ ಹೇರ್ ಎಕ್ಸಸರಿಯನ್ನು ತೋರ್ಸೋಕ್ಕೆ ಬಂದಿದ್ದೀನಿ. ಮಾರ್ಕೆಟ್ಗೆ ಹೊಸದಾಗಿ ಬಂದಿದೆ, ಅಂದರೆ ಸ್ವಲ್ಪ ದಿವಸ ಆಯಿತು ಬಂದು, ಬಟ್ ಅದನ್ನು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ನೋಡಿ, ಇದಕ್ಕೆ ಹೇರ್ಸ್ಗೆಲ್ಲ ಹಾಕ್ಕೊಳ್ಳುವಂಥದ್ದು. ಗಂಟು ಹಾಕ್ಕೊಳ್ಬೋದು, ಅಥವಾ ಈ ರಿಸೆಪ್ಷನ್ಗೆ ರೆಡಿ ಆದರೆ ಅದು ಹೇರ್ಗೆ ಹಾಕ್ಕೊಳ್ಬೋದು. ಇದು ನಾಟ್ಗೆ ಹಾಕ್ಕೊಂಡು ಪ್ರೆಸ್ ಮಾಡಿಕೊಂಡು, ಮತ್ತು ನಾಟ್ ಪಿನ್ಗಳಿರುತ್ತಲ್ಲ ಅದನ್ನು ಹಾಕಿ ಫಿಕ್ಸ್ ಮಾಡ್ಕೋಬೋದು. ಇದು ನಿಮ್ಮ ಸೀರೆ ಮ್ಯಾಚಿಂಗ್ ಎಲ್ಲ ಸಿಗುತ್ತೆ ನೋಡಿ. ಇದು ಮುಂಚೆ ಎಲ್ಲ ನಾವು ಪೋಲನ್ಸ್ ಅಂತ ಕ್ರಾಫ್ಟ್ಗೆ ಉಪಯೋಗಿಸ್ತಾ ಇದ್ವಿ. ಅದಕ್ಕೆ ಬಳಸ್ತಾ ಇದ್ದಂಥ ಪೋಲನ್ನ ಬಳಸ್ಕೊಂಡು ನೋಡಿ, ಇದು ಒಂದು ಬೈಂಡಿಂಗ್ ವೈಯರಲ್ಲಿ, ಅಂದರೆ ಅಲ್ಯೂಮಿನಿಯಂ ಕಲರ್ ಬೈಂಡಿಂಗ್ ವೈಯರಲ್ಲಿ ಇದನ್ನು ಮಾಡಿರ್ತಾರೆ. ಇದು ಕೂಡ ನಮಗೆ ಕೈಗೆಟುಕೋ ಬೆಲೆನೆಲ್ಲ ಸಿಗುತ್ತೆ. ಇದು ಎಲ್ಲ ಕಲರ್ಸು, ಜಗತ್ತಿನಲ್ಲಿ ಏನೇನು ಕಲರ್ಸ್ ಇರುತ್ತೋ ಎಲ್ಲ ಥರದ್ದು ಸಿಗುತ್ತೆ ನೋಡಿ. ಇದು ನಾನು ಬ್ಲೂ ಇಟ್ಟಿದ್ದೀನಿ. ನೀವು ಸೀರೆ ಮ್ಯಾಚಿಂಗ್ಗಳಿಗೆ, ಡ್ರೆಸ್ಗಳಿಗೆ ಮ್ಯಾಚಿಂಗ್ಗಳಿಗೆ, ಮಕ್ಕಳಿಗೆ ಹಾಕಿದಾಗ ಫ್ರಾಕ್ಗಳಿಗೆ ಮ್ಯಾಚಿಂಗ್ ಹಂಗೆ ಇದನ್ನೆಲ್ಲ ಬಳಸ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿದೆ. ಯೆಲ್ಲೋ ಕಲರ್ ಮಕ್ಕಳಿಗೆ ಗೊತ್ತಲ್ವ, ಏಂಜಲ್ ಥರ ಕಾಣಿಸ್ತಾರೆ. ಫ್ರಾಕ್ ಹಾಕಿದ್ರೆ, ಬರ್ತ್ಡೇಗೆಲ್ಲ ಹಾಕಿ ಇದನ್ನು ಹೇರ್ ಸ್ಟೈಲ್ಗೆ ಹಾಕಿದ್ರೆ ಅವರ ಅಂದ ಇನ್ನೂ ಕೂಡ ಹೆಚ್ಚುತ್ತೆ ನೋಡಿ. ಇದು ಬ್ಲೂ ಕಲರು, ಇದು ಸ್ಕೈ ಬ್ಲೂ ಕಲರ್ ಇದೆ. ಇದರಲ್ಲಿ ಡಾರ್ಕ್ ಬ್ಲೂ ಕೂಡ ಬರುತ್ತೆ, ಗೋಲ್ಡನ್ ಕಲರ್ ಬರುತ್ತೆ, ಡಾರ್ಕ್ ಪಿಂಕ್ ಬರುತ್ತೆ, ಏನು ಬೇಕು ನಿಮಗೆ, ಸಿಲ್ವರ್ ಕಲರ್ ಬೇಕಾ ಅದು ಕೂಡ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ. ಎಷ್ಟು ಚೆನ್ನಾಗಿದೆ. ಮಾರ್ಕೆಟಲ್ಲಿ ಇದೆಲ್ಲ ಬಂದಿದೆ. ನೀವು ಕೂಡ ಇದನ್ನು ಹೇರ್ಗೆ ಬಳಸಿ ನಿಮ್ಮ ಅಂದವನ್ನು ಇನ್ನೊಂದಷ್ಟು ಹೆಚ್ಚು ಮಾಡಿಕೊಳ್ಬೋದು. ಅದಲ್ಲದೆ ನೋಡಿ, ಇದು ಸಿಂಗಲ್ ಕೂಡ ಬರುತ್ತೆ. ಇದನ್ನು ನೀವು ಜಡೆಗೆ ಕೂಡ ಹಾಕ್ಕೊಂಡು, ಪೂರಾ ಜಡೆ, ಉದ್ದ ಜಡೆ ಹಾಕ್ಕೊಂಡು ಅದಕ್ಕೆ ಕೂಡ ನೀವು ಇದನ್ನು ಸಿಕ್ಕಿಸ್ಕೊಂಡು ಇದಕ್ಕೆ ಹೇರ್ ಸ್ಟೈಲ್ ಮಾಡ್ಕೊಬೋದು. ಅಥವಾ ನಾಟಿಗೆ ಒಂದು 4-5 ತೊಗೊಂಡು ನೀವು ಇದನ್ನು ಬಂಚಸ್ ಥರ ಮಾಡಿಕೊಂಡು ಹಾಕ್ಕೊಳ್ಬೋದು. ಇದು ನೋಡಿ, ನಾನು 4 ಜೋಡಿಸ್ತೀನಿ. ಈ ಥರದ್ದನ್ನೇ ನಾಟಿಗೆ ಕೂಡ ನೀವು ಹಾಕ್ಕೊಂಡು ಬರೀ ಮಾಮೂಲಿ ಹೂ ಥರ ಇದನ್ನು ಕಾಣೋ ಹಾಗೆ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದರಲ್ಲೂ ಅಷ್ಟೇ, ನಿಮಗೆ ಯಾವ್ಯಾವ ಕಲರ್ ಬೇಕು ಎಲ್ಲ ಕಲರ್ ಮ್ಯಾಚಿಂಗ್ ಕೂಡ ಸಿಕ್ಬಿಡುತ್ತೆ. ಇದು ಕೂಡ ತುಂಬ ಕಡಿಮೆ ಬೆಲೆ. ಮತ್ತು ಇದನ್ನು ಜೋಪಾನ ಮಾಡೋದು ಏನು ಕಷ್ಟ ಇಲ್ಲ. ಈ ಥರ ಒಂದು ಬೇರೆ ಕಂಟೈನರ್ಗೆ ಇದೇ ಥರ ಬಾಕ್ಸ್ ಸಿಗುತ್ತೆ, ಅದರಲ್ಲಿ ಹಾಕಿಟ್ಕೊಂಬಿಡ್ಬೋದು. ಇದೇ ಥರ ನಿಮಗೆ ಮಿಕ್ಸ್ ಕಲರು ಬರುತ್ತೆ. ನಿಮ್ಗೆ ಒಂದೇ ಕಲರ್ ಬೇಡ, ಮ್ಯಾಚ್ ಆಗೋಲ್ಲ, ಒಂದೊಂದು 2 3 ಒಂದೊಂದು ಕಲರ್ ಬೇಕಂದರೆ ಅದು ಕೂಡ ನಮಗೆ ಸಿಗುತ್ತೆ ಮಾರ್ಕೆಟಲ್ಲಿ ನೋಡಿ. ನೋಡಿ, ಇದು ಸ್ವಲ್ಪ ರೋಸ್ನ ಬಳಸಿದ್ದಾರೆ, ಅದು ಬರೀ ಪೋಲನ್ಸ್ ಬಳಸಿರೋದು. ಇದು ನೋಡಿ, ರೋಸ್ ಬಳಸಿದ್ದಾರೆ. ಇದೇ ಥರ ನಿಮಗೆ ರೋಸ್ ಬಳಸಿರುವಂಥದ್ದು ಎಲ್ಲ ಕಲರ್ಲೂ ಸಿಗುತ್ತೆ. ಇದು ನೀವು ಜಡೆಗೆ ಕೂಡ ಅಲಂಕಾರ ಮಾಡ್ಕೋಬೋದು, ಮತ್ತು ಗಂಟುಗಳಿಗೂ ಕೂಡ ನೀವು ಅದನ್ನು ಅಲಂಕಾರ ಮಾಡ್ಕೋಬೋದು. ಹೀಗೆ ವೆರೈಟೀಸ್ ತುಂಬ ಬಂದಿದೆ ಸ್ನೇಹಿತರೆ. ಇದನ್ನು ಅಷ್ಟೇ, ನೀವು ನೀಟಾಗಿ ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಬಿಟ್ರೆ, ಅಂದರೆ ನೀವು ಫ್ರೆಶ್ ಹೂ ತೊಗೊಂಡ್ರೆ ಅದನ್ನು ನೀವು ಒಂದೇ ದಿನದಲ್ಲಿ ಬಾಡೋಗುತ್ತೆ. ಈ ಥರ ಹೂಗಳನ್ನ ತೊಗೊಳೋದ್ರಿಂದ ಲೈಫ್ ಲಾಂಗ್ ನೀವು ಇದನ್ನು ಇಟ್ಕೋಬೋದು. ತುಂಬ ದಿನ ಬಾಳಿಕೆ ಬರುತ್ತೆ, ಜೋಪಾನ ಮಾಡೋದು ಕಷ್ಟ ಆಗೋಲ್ಲ. ಈ ಥರದ್ದನ್ನು ನೀವು ಎಲ್ಲ ನೋಡಿ ತೊಗೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನನಗೆ ಏನು ಹೊಸದಾಗಿ ನಾನು ನೋಡ್ತೀನೋ ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ನನ್ನ ಇಷ್ಟ ಇರುತ್ತೆ. ಹಾಗಾಗಿ ನಾನು ವಿಡಿಯೋ ಮಾಡಿದ್ದೀನಿ. ನಿಮಗೆ ಈ ಥರ ಇಷ್ಟ ಆದರೆ, ನನ್ನ ವೀಡಿಯೋಸು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.